ಸರ್ಪಲಾಂಛನನ ಸಪ್ತ ಹೆಡೆಗಳಲ್ಲಿ ಸಣಸೋಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಕರಿವ ಬಿರುಗಾಳಿಗೆ ಬೆಚ್ಚದೆ ಈ ಧರೆಯನ್ನು ನಡಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಮೆಚ್ಚಿ ನಿಂತ ಮಹಾವೀರ ಅಸ್ತಿರಾದೀಶ್ವರ ಕುರುಕುಲ ಚಕ್ರೇಶ್ವರ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ವಿಭಾಗ ಮಾಡಿದ ಗುರು ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಉನ್ನತ ಮಟ್ಟಕ್ಕೆ ಹರಿಸಿದ ದೇವೋತ್ತಮ ಗುರುದೇವೋತ್ತಮ ನಮೋ ನಮಃ. ವೇದಾಂತ ಸಾರ ಗೋಪಾಲಕನಿಗತಿ ಸಾರ ವಿದುರ ಮಹಾಶಯ ಕುಶಲವೇ? ಬಂಡ ಭೀಮನ ಗುಂಡಿಗೆಯನ್ನು ಚೆಂಡಾಡಿ ಬಿಸಿ ರಕ್ತವು ನೀರಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳಿಸಿ ಸೊಕ್ಕನ್ನಡಗಿಸುವ ಸಿಂಧೂರಾಜ ಭಗವಾನ್ ಭಾಸ್ಕರ ಪುತ್ರ ಏನ್ ಮಿತ್ರ ಕರ್ಣ ಉಪಯುಕ್ತ ಕಾಲದಿಂದ ನನಗೆ ಸಲಹೆಯನ್ನು ನೀಡುವ ಶಕುನಿ ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ನಾನೇ ಧನ್ಯ. ಲಾಂಛನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿದೆ. ಮಾವ ಲಾಂಛನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿರೆ. ಗುರುಕುಂಬಿದೆಯ ಸಾರ್ಥ ಸ್ವರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ವಿರೋಧರ ನಿಪುಣ ನಿರ್ಜರೇ ಗೋನಗೈದ ಕರ್ಣ ಸಹೋದರ ದುಶಾಸನಾದಿಗಳಿದನ್ ಎಣೈಸರ ಎನಗೆ ಗುರು ಸಿಂಧೂ ತಲಯ ಗುರುವೋ ಸಾಟಿಗಿರುವರೆಗೆ ನನಗೆ ಸಂತು ರಣಗಳು
பிகிருவரையே கரகசரித்தோ பிகிருவரவே ஓ பிகிருவரையே கரகசரித்தா பிகிருவரவே ஒரு பொಲಸೆ ಓಸರನೆ ಚಲವ ಬಿಡದೆ ಶೌರ್ಯದಿವೆ ಕೈಕದೊಳಗೆರಿಸಿ ಮಾಡುತ್ತ ಬಿಗಿರುವರೆಗೆ ಕರಗಸರಿತೋ ಬಿಗಿರುವರೆಗೆ ಪಿತಾಮಹರೇ ಪರಮ ಪೂಜ್ಯ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಪಾಂಡವರು ನಾಚಿಕೆಲ್ಲದ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ನೋಡಿದಿರಾ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಹಟ್ಟಾಸವನ್ನ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡದೇ ಹೋದರೆ ಯುದ್ಧವು ಸಿಲ್ದವಲ್ಲವೇ? ಏನು ಹೇಳಿದೀವಿ ತಾತ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಲಕ್ಷ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಂತೆ ನಜ್ಜುಗುಜ್ಜಾಗಿ ಹೋಗುವರು. ಅದರ ಚಿಂತೆ ನನಗಿಲ್ಲ ಬಿಡಿ ಸಹೋದರ ದುಶ್ಯಾಸನ. ಅಗ್ರಜ, ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಕುರು ಪಿತಾಮಹ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೇತಕ್ಕೆ ಆ ಚಿಂತೆ? ಪುರುಷೋತ್ತಮ ಅವನ ಯಾರಿಗೆ ಪುರುಷೋತ್ತಮ? ಅವನ ಎಲ್ಲಿಯ ಪುರುಷೋತ್ತಮ? ನೇರವಾಗಿ ನನ್ನ ಅರಮನೆಗೆ ಬಾರದೆ ತನಗುಟ್ಟು ಗಣಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ವಿದುರ ಮಾಚಯ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಿನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕಾ? ಸಾಕು, ಬಾಯನ್ನು ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋ ದಿನರೋ? ರೋಗಿಗೆ ಅಪತ್ಯವು ಋಷಿಸುವಂತೆ ಪಥ್ಯವೆಂದಿಗೂ ಋಷಿಸಲಾಗದು. ನಿನ್ನ ಮರಣ ಕಾಲವು ಸಮೀಪ ಇರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಏ ವಿದುರ, ಒದರದಿರಲು ವಿದುರ ಸದನವೇ, ಒದರದಿರಲು ವಿದುರ ಸದನವೇ, ತುಡುಕಿ ಒದರದಿರಲು ವಿದುರ ಸದನವೇ. ತಪ್ಪಲಿಯ ಮಗನೇನು ಪರದೇಶಿಯೇ, ತಪ್ಪಲಿಯ ಮಗನೇನು ಪರದೇಶಿ, ಎಪ್ಪಲಿಯ ಗತ್ತವನ್ನು ಭೇದಿಸುವುದರದೆ. ಹೇ ವಿದುರ, ತಪ್ಪಲಿಯ ಮಗನೇನು ಪರದೇಶಿ, ಎಪ್ಪಲಿಯ ಗತ್ತವನ್ನು ಭೇದಿಸುವುದರದೆ. ಕಡುವೈರಿ ಪಾಂಡವರ ಪರವಂತೆ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸೆ. ಕಡುವೈರಿ ಪಾಂಡವರ ಪರವಂತೆ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ಇದರ ಸದನವೇ, ತುಡುಕಿ ಒದರದಿರಲು ಇದರ ಸದನವೇ. ವಿದುರ, ಹಿರಿಯನು ಪೂಜ್ಯನು ಎಂದು ಸಹರೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವದಲ್ಲಿ ಮಾತನಾಡುತ್ತಿರುವ ಏ ವಿದುರನನ್ನು ಆಚೆ ಜೋಡಿ ಬಿಡು. ಅಗ್ರಜ, ನಮ್ಮ ಎಲ್ಲವೋ ವಿದುರ, ನಮ್ಮ ಅಣ್ಣ ನನ್ನ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ನನ್ನ ಗಡಾದಂಡದಿಂದ ನಿನ್ನ ಹಲ್ಲುಗಳನ್ನು ಮುರಿದು ಬಿಡುತ್ತೇನೆ. ಎಚ್ಚರ, ಈ ಸಭೆಯನ್ನು ಬಿಟ್ಟು ತೊಲಗು ಪಾಪಿ. ಸಾಕುದುರನ ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ. ಸಾಕುದುರನ ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ, ದುರಾಗದಲ್ಲಿ ಸರಸ. ಮಾನ ಹಾನಿಯ ವಿರಚಿಸಿಯ ಮಗೆ, ಮಾನ ಹಾನಿಯ ವಿರಚಿಸಿಯ ಮಗೆ. ನಿನ್ನ ಮಾತನು ಆಡುವ ವಿದುರ, ನಿನ್ನ
ತೊಲಗು ಪಾಪಿ. ದುರ್ಯೋಧನ, ದುಡುಕಿ ನೀ ಕೆಡಬೇಡ ದುರ್ಯೋಧನ. ದುರ್ಯೋಧನ, ದುಡುಕಿ ನೀ ಕೆಡಬೇಡ ದುರ್ಯೋಧನ. ಎನ್ನ ಮಾತ ಕೇಳು ನೀ ದುರ್ಯೋಧನ. ಎನ್ನ ಮಾತ ಕೇಳು ನೀ ದುರ್ಯೋಧನ. ದುಡುಕಿ ನೀ ಕೆಡಬೇಡ ದುರ್ಯೋಧನ. ಅನುಜರ ಮೇಲೆ ಕರುಣೆಯ ತೋರೈ. ದುರ್ಯೋಧನ, ಅನುಜರ ಮೇಲೆ ಕರುಣೆಯ ತೋರೈ. 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 ಕೊಡು ಅರ್ಧ ರಾಜವ ಪಾಲಿಪ ಬರದಿ. ಕೊಡು ಅರ್ಧ ರಾಜವ ಪಾಲಿಪ ಬರದಿ. ದುಡುಕಿ ನೀ ಕೆಡಬೇಡ ದುರ್ಯೋಧನ. ಎನ್ನ ಮಾತ ಕೇಳು ದುರ್ಯೋಧನ. ದುಡುಕಿ ನೀ ಕೆಡಬೇಡ ದುರ್ಯೋಧನ. ದುರ್ಯೋಧನ, ದುರ್ಯೋಧನ. ಛೀ, ನನ್ನನ್ನು ಸಭೆಯಿಂದ ಹೊರಗೆ ತಳ್ಳಿಕೊಷ್ಟು ಸಾಮರ್ಥ್ಯ ಉಂಟಾಯಿತು ವಿವೇಕಿ. ಈಗ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡಿದ ಕಾಲದಲ್ಲಿ ಭೀಮಸೇನನು ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ವಿದುರನನ್ನು ಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇಲ್ಲ ಮಹಾರಾಜ. ಈತನು ನಿನ್ನ ಜೊತೆಯಲ್ಲಿದ್ದರೆ ಈ ಯುದ್ಧದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀರು ಎದುರುವಂತಾಯಿತೆ. ಉಮಾಶಂಕರನ ಕುಮಾರನಂ ಒಳಕಗೊಳಿಸಿ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ತೋಳದ ನಚ್ಚಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನು. ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ. ಆ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ. ಈ ಬಾದೂರುದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ. ಕರ್ಣ, 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 ಕರ್ಣ. ಈ ವಿದುರನು ಎಂದು ತಾನು ಬೆಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆ ಬಿಲ್ಲಿನಿಂದ ಆಗತಕ್ಕದ್ದಾದರೆ ಹೋಗಲಿ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಗೆದ್ದು ನಿಂತು ಗೌರವಿಸಿ ನಮಸ್ಕರಿಸಿದ್ದೆ ಆದರೆ ಅಂತವರು ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುತ್ತದೆ. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿದೆ. ಇದೋ ಕೊಡು. ತೆಗೆದುಕೋ ಅಗ್ರಜ. ಕೃಷ್ಣನು ಬರುವಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಬೆರೆಯುತ್ತಿರುವನು.
ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿದಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ನನ್ನ ಪಾದದ ಬಳಿ ಬರುವಂತೆ ಮಾಡುವೆನು. ಯೋಗಮಾಯೆ, ಬೇಗ ಜಾಗೃತಳ. ಹೇಳು ಹೇಳು ಚಕ್ರವರ್ತಿ. ರಾಜಾದಿರಾಜನಾದ ನೀನು ಸಾಮಾನ್ಯ ಗೋಪಾಲಕನ ಪಾದಸ್ಥಳಕ್ಕೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದಾದ್ರೆ ಈ ಭೂಮಾತೆಗೆ ಎನ್ನುತ್ತೇಳಿ ಬಂದಿದ್ದಾಯಿತಲ್ಲ, ಈ ಪೀಠವನ್ನು ಅಲಂಕರಿಸೋ. ಹಾ, ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಏನು ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಾಯಭಾರಿ ಸಮ್ಮುಖದಲ್ಲಿ ನಡೆಯಲಿ ನಮ್ಮ ರಾಜ ನರ್ತನ. ಯಾರಲ್ಲಿ ನರ್ತಕಿಯನ್ನ ಬರ ಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಗೆಲ್ಲವ ಬಲ್ಲವ ಈ ಜಗಮಲ್ಲ,
ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ ತದಗಿನ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಭೀರ ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣ ಧಾರಿ ಚಲವ ಕೊಳಲನಾದದೆ ಕೊಳಲನಾ ಕೊಳಲನಾದದಿ 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 ಜಯದ ಜನರ ಮನವ ಮರುಳುಗೊಳಿಪ ಜಗದ ಜನರ ಮನವ ಮರುಳುಗೊಳಿಪ ಜಗದ ಜನರ ಮನವ ಮರುಳುಗೊಳಿಪ ಶ್ರೀ ಕೃಷ್ಣನಿಗೆ ಈ ನರ್ತಕಿಯರ ನಮನಗಳ ನರ್ತಕಿಯರ ಭಕ್ತಿಯ ನಮನಗಳು ಕೃಷ್ಣ ಕೃಷ್ಣ ನರ್ತಕಿಯರೇ ಮತ್ತೊಮ್ಮೆ ಕ್ಷಮಿಸಿ ಮಹಾಪ್ರಭು. ತಕದೆ ಬಿ ತಕ ಜಣ್ಣು ತಕದೆ ಮಿ ತಕ ಜಣ್ಣು ತಕದೆ ಮಿ ತಕ ಜಣ್ಣು ತಾಮ್ ತಾಮ್ ತಾ ತಕದೆ ಮಿ ತಕ ಜಣ್ಣು ತಕದೆ ಮಿ ತಕ ಜಣ್ಣು ತಕದೆ ಮಿ ತಕ ಜಣ್ಣು ತಾಮ್ ತಾಮ್ ತಾ ತಕದೆ ಮಿ ತಕ ಜಣ್ಣು ತಾಮ್ 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 ತಕದೆ ಮಿ ತಕ ಜಣ್ಣು ತಾಮ್ 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 ತಾಮ್
takati midaka jonu takati midaka jonu takati midaka jonu di 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 midaka jonu takati midaka jonu takati midaka jonu takati midaka jonu takati midaka jonu taditta kanaka jonu tajam tarita kadita kanaka jonu tajam tarita tata jonu takita tadi midaka jonu tarita tata jonu takita tadi midaka jonu ಹೌದಪ್ಪ ಹೌದೌದು taditta kanaka jonu tajam tarita kadita kanaka jonu tajam tarita tata jonu takita tadi midaka jonu tarita tata jonu takita tadi midaka jonu ಗುಂಡಣ್ಣ ಹೌದೌದು ಹೌದು taditta kanaka jonu tajam tarita kadita kanaka jonu tajam tarita taditta kanaka jonu tajam tarita kadita kanaka jonu tajam tarita taditta kanaka jonu tajam tarita kadita kanaka jonu tajam tarita tarikita dhinginna tom tarikita dhinginna tom takataka jum tajum tarita kadita kanaka jum tajum tarita tarikita dhinginna to tarikita dhinginna to tam tadaka jonu takati midaka jonu takati midaka jonu takati midaka jonu di midaka jonu tam kitaka din din nandara kitaka din din na tam kitaka din din nandara kitaka tadingira tam kitaka din din nandara kitaka din din na tam kitaka din din nandara kitaka tadingira kitaka tadingira kitaka tadingira kitaka tada jonu takita tada jonu takita tada jonu din kita naka din din kita naka din din kita naka din din tada din din kita naka din takita tada jonu din kita naka din din kita naka din din kita naka din din kita naka din takati midaka jonu di midaka jonu takati midaka jonu di midaka jonu takati midaka jonu di midaka jonu takata tam tam takata tam tam ಭೀಮನಿಗಿವನು ಹಸ್ತಿನಾಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕೊಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದೆ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗತಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಬಲದಲ್ಲಿ ಛಲದಲ್ಲಿ ಕುರು ಸಾರ್ವಭೌಮ ಕರುಣಾಳು ಕುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರು. ಕೃಷ್ಣ, ನೀನು
ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಈ ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಏನಾದರೂ ಹೇಳು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ ಸುಯೋಧನ. ಪರಮಾತ್ಮನು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವರ ಪಕ್ಷೀಯರೇ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವೆ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ನೆನಪಿನಲ್ಲಿಡಿರಿ. ಪವಿತ್ರವಾದ ಈ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು ನ್ಯಾಯಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಅದು ಅಲ್ಲದೆ ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವುಗಳು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ಇನ್ನು ಮುಂದೆ ನೀವು ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿದಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಿಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯಕ್ತಪಡಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರು. ಧರಣಿಯಾಳಿದವರೆಲ್ಲ
ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸುಯೋಧನ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರನ್ ಅರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳೋ ಸುಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುಡುಕದಿರೋ 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 ಕೌರವೇಶ ರಣದೊಳಗೆ ದಣಿಯದಿರು ಹರಸ ದುಡುಕದಿರು ಆಡಬಾರದ ಮೋಸ ಸೋದರರಿಗೆ ನೀ ಮಾಡಿ ಸೋದರರ ಪತ್ನಿಯನ್ನೇ ಅಪಮಾನ ನೀಗೈಗೆ ಸ್ನಾನ ಬೋಧನೆಯ ವಿದುರನ ನುಡಿಯ ಸ್ನಾನ ಬೋಧನೆಯ ವಿದುರನ ನುಡಿಯ ಶ್ರೀಕೃಷ್ಣನ ಮಾತ ಹರಿಸೋ ಗೌರವ ದುಡುಕದಿರು 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 ಕೌರವೇಶ 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 ಕೌರವೇಶ. ದುರ್ಯೋಧನ ತಾತ ಪಾಂಡವರಿಗೆ ಅರ್ಧ ರಾಜ್ಯ ನ್ಯಾಯಯುತವಾಗಿ ಕೊಟ್ಟು ಸುಖ ಸಂತೋಷದಿಂದ ಬಾಳು, ಇದೇ ನನ್ನ ಅಭಿಮತ ದುರ್ಯೋಧನ. ತಾತ ಇದು ರಾಜ್ಯದ ವಿಚಾರ, ತಾವು ಶಾಂತರಾಗಿ. ದುರ್ಯೋಧನ ಗುರುದೇವ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂತೋಷದಿಂದ ಬಾಳು. ಗುರುದೇವ ನೀವು ನಮಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿದ ಗುರುಗಳು, ತಮಗೆ ಪ್ರತಿ ಆಡಬಾರದು, ತಾವು ಶಾಂತರಾಗಿ. ಆಗಬಹುದು. ದುರ್ಯೋಧನ ಯಾರು ಮಾತನಾಡುತ್ತಿರುವರು? ವಿದುರ, ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಳವರನ್ನು ನೋಡಿದಾಗ ಬುದ್ಧಿ ಹೇಳುವುದೇ ನಮ್ಮಗಳ ಕರ್ತವ್ಯ. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಇವರುಗಳು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಇನ್ನು ಇಚ್ಛೆದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಈ ರೀತಿಯನ್ನು
ಆ ಪಾಂಡವರಿಗೆ ಹೇಳದಲ್ಲ ಏಕೆ? ನಿನಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ದೋಷ ಕಂಡು ಬರ್ತಿರುವುದೋ? ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಜೀವಿತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ನಿನ್ನ ಒಡಂಬಡುವ ಬುದ್ಧಿಹೀನದಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಸೂರ್ಯ ಶೂನ್ಯತೆ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಅದನ್ನು ನಾನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ವಾಸುದೇವ, ಹೇಳುವೆನು. ಈ ದುರ್ಯೋಧನನ್ನು ವಧಿಸಬೇಕೆನ್ನದಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆನ್ನಲ್ಲವೇ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಾಪಡಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ದೊಡ್ಡ ಮಜಾಕಿಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರಲ್ಲವೇ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಒಳಗೊಳಗೆ ಹೆಮ್ಮೆ ಪಡುತ್ತಿರಲ್ಲವೇ ಆಡಿನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನ ಗಡ್ಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ಮಾರ್ಗವನ್ನು ಹಿಡಿಯುವುದು ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಯುದ್ಧ ಬಿರುನುಡು ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಹೇಳಿ ಪಾಂಡವರ ಊಡಿ ಬಾಳದು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರ ಊಡಿ ಬಾಳದು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಹಾಡದೊರೆಯದು ಕಾಡಿಗೋಗಲಿ, ಹಾಡದೊರೆಯದು ಕಾಡಿಗೋಗಲಿ, ಸೇರಲಾರದು ರಾಜ್ಯಗಳು. ಕಷ್ಟ ಪಾಂಡವರ ಮುಷ್ಟಿಯಿಂದಲೇ, ಕಷ್ಟ ಪಾಂಡವರ ಮುಷ್ಟಿಯಿಂದಲೇ ಗಟ್ಟಿ ಮೆರುವೆನ ಧರೆಯೊಳಗೆ, ಗಟ್ಟಿ ಮೆರುವೆನ ಧರೆಯೊಳಗೆ. ಉಕ್ಕಿಯವರ ಆಕ್ರೋಶನ ಮೆಟ್ಟಿ ಹಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳ ಸೊಕ್ಕನ್ನ ಅಡಗಿಸಬಲ್ಲೆ. ಇಂತಹ ಬಿರುನುಡಿಗಳನ್ನ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಕ್ಕಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನ ಆ ಬಂಡ ಭೀಮನ ಗುಂಡಿಗೆಯನ್ನು ಬಗೆದು ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧರಿದ್ದೇವೆ. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ ಎಂದು ತಿಳಿಸು.
ಅಲ್ಲ ಕೃಷ್ಣ. ಹೋಗು ಕೃಷ್ಣ ಹೋಗು, ಸಮರವೇ ಸಿದ್ಧವಾಗಲ. ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಆ ನನ್ನ ಪರಮ ವೈರಿ ಅರ್ಜುನನ ಮೇಲೆ ಹಾಗೆ ತೀರದ ಹೊರತು ಈ ರಾಧನಿಗೆ ಪುರುಷ್ಟಾನವು ರುಚಿಸುವುದಿಲ್ಲ. ಯದುಪತಿ ಯದುಪತಿ ಸ್ವತ್ತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವತ್ತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನ್ಯಾರೋ ಇತವಾ ಮರೆತೊಡೆ ಇತವಾ ಮರೆತೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಅಟವಂತರು ನಾವು ಬಿಡವಿದು ತಿಳಿವಿ ಅಟವಂತರು ನಾವು ಬಿಡವಿದು ತಿಳಿವಿ ಅಟವಂತರು ನಾವು ಅಟವಂತರು ನಾವು ದಿಟವಿದು ತಿಳಿವಿ ಅಟವಂತರು ನಾವು ದಿಟವಿದು ತಿಳಿವಿ ತಪ್ಪುಗಳು ಪಾತನ ಶಿರವನ್ನು ಕಡಿಯುವೆ ದುರಗಳು ಪಾತನ ಶಿರವನ್ನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಪಾಂಡು ತನ್ನೆಯರು ರಣದೊಳು ಸೆಣಸದೆ ಪಾಂಡು ತನ್ನೆಯರು ರಣದೊಳು ಸೆಣಸದೆ ಪಾಂಡು ತನ್ನೆಯರು
ಹಿರಿಯರು ರಣದಳು ಸೆಣಸದೆ ಸಂಧಿಯ ನಾಟಕವ ನಾಡಲೆಂದು ತಳುತ್ತಿಹರೆ. ಸಂಧಿಯ ನಾಟಕವ ಹಾಡಲೆಂದು ತಳುತ್ತಿಹರೆ. ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಬಲ್ಲವನೇ ರಾಮ ವಲ್ಲಭನೇ. ಕೃಷ್ಣ, ಯುದ್ಧದ ಅಂತಿಮ ಕಾಲದಲ್ಲಿ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಕೊಡಲು ಯತ್ನಿಸುತ್ತಿರುವೆಯಲ್ಲ. ಇದು ನಿನ್ನ ಧರ್ಮವೇ? ಪರಮಾತ್ಮ, ಧರ್ಮ ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನಿನಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾರವು. ಸಮರವೇ ಸಿದ್ಧ. ಬಲೆ ಬಲೆ ರಾಜ, ನಿನ್ನ ದರ್ಪದ ನುಡಿಗಳನ್ನು ಕೇಳಿ ಯಾರವಾಗ್ರಣಿಯ ಗಂಟಲು ಬಿಗಿದಂತಾಯ್ತಾ? ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವೆನು, ಕೇಳು ಸುಯೋಧನ. ಹೇಳು ಕೃಷ್ಣ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಲ್ಲಿ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಲ್ಲಿ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಲ್ಲಿ, ಗುರುನಿ ಜಾತಿಯರಳು ಮೈತ್ರಿ ಭಾವವ ತೋರುನಿ ಜಾತಿಯರಳು ಮೈತ್ರಿ ಭಾವ. ಸಹೋದರನ ಸಹನೆ ಕೆಳಗೆ ನೀರಿ ಮೆರೆಯ ಬೇಡವೆನುತ, ಸಹೋದರನ ಸಹನೆ ಕೆಳಗೆ ನೀರಿ ಮೆರೆಯ ಬೇಡವೆನು. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಲ್ಲಿ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಲ್ಲಿ. ಸುಯೋಧನ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಹಠ ಮಾಡದೆ ಎಲ್ಲ ದಿಟ ನುಡಿ ಆಲಿಸು, ಹಠ ಮಾಡದೆ ಎಲ್ಲ ದಿಟ ನುಡಿ ಆಲಿಸು. ಗುರು ಪಾಂಡವರ ದ್ವೇಷಕ್ಕೆ ಮೂಲ, ಪಾಂಡವರೀರ್ವರ ದ್ವೇಷಕ್ಕೆ ಮೂಲ. ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ. ದುರ್ಬೋಧಗೆ ಕಿವಿಗೊಡದೆ, ದುರ್ಬೋಧಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆ. ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆ, ಬಾರಿ ತಾಳ್ವೆ, ಬಾರಿ ತಾಳ್ವೆ. ಸುಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು.
ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದಲು. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧ ಏನಿದೆ ಇದು ರಾಜ? ಜೂಜಾಡಿ ರಾಜ್ಯಾದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಆಗಲ್ಲ ಕೇಳು ವಾಸುದೇವ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ಹೇಯ ಕೃಷ್ಣ. ಆ ರೋಷರಹಿತ ಪಾಂಡವರನು ಪುರುಷ ಪ್ರಧಾನರೆಂದರು ಹೇಯ ಕೃಷ್ಣ. ಆ ರೋಷರಹಿತ ಪಾಂಡವರನು ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದುಡಿ. ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡಿ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದುಡಿ. ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದುಡಿ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡಮಂಡಲ ಗೌರಿ ಪ್ರಚಂಡತ್ವದಿ ಮೆರೆಯದೆ ಚಂಡರನ್ವಯ ಸಭೆಯೋಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ಗೋರ್ಖಂಡರೆ ಪೇಳ್ ಮಾಧವ. ಮಾಧವ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಧರ್ಮ, ಅರ್ಥ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರೋ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದ್ಯೂತ ಕೇಳಿದದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ನೆನಪಿನಲ್ಲಿ.
ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಕಾಡಿ ಹೆಟ್ಟಲೇಬೇಕೆಂದು ಒಟ್ಟುಣಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರದ ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ಹೊಜ್ಜ ಕವಚವನ್ನು. ಕೃಷ್ಣ, ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಜಗಳಕ್ಕೆ ಬಂದರೂ ಸರಿಯೇ. ಕಲಿಹಂಸೆಯಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನೆಂಬ ನಾನು ಮಸಣದಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ಈ ನೆಲವನ್ನು ಕೊಡೆ, ಇದೇ ನನ್ನ ಕಟ್ಟಕಡೆಯ ನಿರ್ಧಾರ. ಕೆಟ್ಟರು ಸರಿಯ ಗೆದೆಗೆಡೆ ಬಿಟ್ಟು ಕೊಡಲು ಕುರುಭೂಮಿಯನ. ಕೆಟ್ಟರು ಸರಿಯ ಗೆದೆಗೆಡೆಗೆ ಬಿಟ್ಟು ಕೊಡಲು ಕುರುಭೂಮಿಯನ. ಅಂದ ಹೋಗದಿಂದ ಮೊದಲ ತಟ್ಟಿ ಮೆಟ್ಟಿ ಬೆರುವಿಗೆ ಐದು ಕುಲಮ. ಗಣಮತಿ ಬಂದವರು ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಓ ಕೋಟು ಮಂಡಲಯ ಕರೆದು ಬಾಯ್ ಬಿರಿಗಿಲೆ. ಗಣಮತಿ ಬಂದವರು ನಿರ್ಧಾರ ಪಾಂಡವರಿಗೆ ಸಮಭಾಗವ ಕೊಡಿಸ ಪಟ್ಟ ಸಮ ಸಾರ್ಥಕವಾಗ. ಪಾಂಡವರಿಗೆ ಸಮಭಾಗವ ಕೊಡಿಸ ಪಟ್ಟ ಸಮ ಸಾರ್ಥಕವಾಗ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಕೇಳು, ಸಂದೋರಕ್ಕೋಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲಿರುವೆವ. ಸಂದೋರಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲಿರುವೆವ. ಕಡೆಯ ನಿರ್ಧಾರ ಬೇಳೆ ಗಣಮತಿ ಪಾಂಡವರೊಡೆಯಲಿ. ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು. ಹೋಗು, ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿ ಬಿಡು. ಕಡೆಗೂ ನನ್ನಮ್ಮ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯಲ್ಲ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಪುದು ಚಿತ,
ಅಂದನಾಗದೆ ಮುನ್ನಾಲೋಚಿಸುವುದುಚಿತ ಸಂಧಿಗಾಗಿ ಬಂದವರನ್ನು ನಿಂದಿಸುವುದನುಚಿತ ಸಂಧಿಗಾಗಿ ಬಂದವರನ್ನು ನಿಂದಿಸುವುದನುಚಿತ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ ಪಣಗುರುಳಿಗಳೇ ರಕ್ತದ ಕಣವು ಕುಡಿದು ಪಣಗುರುಳಿಗಳೇ ರಕ್ತದ ಕಣವು ಕುಡಿದು ಕಣದಳವರನು ಒದಗದ ಬಿಡುಗಡೆ ಕೆಣಕಿದ ಕೇಸರಿಯ ಕೆಣ ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿ ಹರೈ ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿ ಹರೈ ಅವರ ಆಕ್ರೋಶವ ಶಮನಗೊಳಿಸಲು ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸು ಯೋಗವ ನಿನಗೆ ನೀಡಿಹೆನು ಸಂಧಿಸು ಯೋಗವ ಉಲ್ಲಾಸ ಪಡುನೆ ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳ ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳ ಕೆಣಕಿ ಗೌರವನ ಪ್ರೋತ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ ಕೆಣಕಿ ಗೌರವನ ಪ್ರೋತ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ ಯಾರಿಹರೋ ಈ ಛಲದಂತ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡನೆ ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡನೆ ಹರುಷದಿಂದೊಳೆವ ಕುರು ಸಿಂಹಾಸನ ಹರುಷದಿಂದೊಳೆವ ಕುರು ಸಿಂಹಾಸನ ಕ್ಷಣದೋಳ್ ಅಧಪತನ ಇನ್ನಿವರನು ಈ ಸಭೆಯನ್ನು ಮನ್ನಿಪದನುಚಿತ ಇನ್ನಿವರನು ಈ ಸಭೆಯನ್ನು ಮನ್ನಿಪದನುಚಿತ ಸಮಯ ವ್ಯರ್ಥಗೊಳಿಸದೆ ಓವರಿಸಿ ಭೂತನ ಸಮಯ ವ್ಯರ್ಥಗೊಳಿಸದೆ ಆವರಿಸಿ ಭೋತನ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ ಕೃಷ್ಣ ನಾನು ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ ಯಾರಿಗೋ ಮತ್ತಾರಿಗೆ ನಮ್ಮ ಕುರು ಸಾರ್ವಭೌಮರಿಗೆ ಏನೆಂದು ಅದನ್ನು ನನ್ನ ಬಾಯಿಂದ ಕೇಳೋ ಬದಲು ದುರ್ಯೋಧನ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರ ಸಲಹೆ ಆಗಿದೆ ಓಹೋ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸು. ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಕರ್ಣ, ಸೈಂಧವ, ಶಕುನಿ ಕೃಷ್ಣನನ್ನು ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ? ಮಂದಮತಿಗಳಿರ. ಅಗ್ರಜ, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಯ ತಕ್ಕನ ಬುದ್ಧಿಯನ್ನು ಕಲಿಸುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ವ್ಯರ್ಥ, ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು.